ಅಸ್ಸಾಂನ ದರ್ಬಾಂಗ ಕಾಡಿನ ಜಲಪಾತದ ಬಳಿ ಗೆಳೆಯರ ಜೊತೆಯಲ್ಲಿ ಪ್ರವಾಸ ಹೋಗಿದ್ದ ಬಾಲಿವುಡ್ ನಟನ ಶವವು ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿದೆ. ಬಾಲಿವುಡ್ ಮತ್ತು ವೆಬ್ ಸರಣಿ ನಟ ರೋಹಿತ್ ಬಾಸ್ಫೋರ್ ಅನುಮಾನದ ಸಾವು ಕಂಡವರು. ಸದ್ಯ ಅವರು ಮನೋಜ್ ಬಾಜಪೇಯಿಯವರ ಫ್ಯಾಮಿಲಿ ಮ್ಯಾನ್ 3ರಲ್ಲಿ ನಟಿಸಲು ತಯಾರಿ ನಡೆಸಿದ್ರು. ಭಾನುವಾರ ಕತ್ತಲಾಗುವ ಹೊತ್ತಿಗೆ ಅವರ ಶವವು ಅಸ್ಸಾಂನ ದರ್ಬಾಂಗ ಕಾಡಿನ ನೀರ್ಬೀಳು ಬಳಿ ಅನಾಥವಾಗಿ ಪತ್ತೆಯಾಗಿತ್ತು. ಬರೇ ಅನುಮಾನವಲ್ಲ, ಅವರ ದೇಹದ ಮೇಲೆ ಕೆಲವು ಗಾಯದ ಗುರುತುಗಳು ಇದ್ವು. ಹಾಗಾಗಿ ಕುಟುಂಬದವರು ಇದೊಂದು ವ್ಯವಸ್ಥಿತ ಕೊಲೆ ಎಂದು ಆರೋಪ ಮಾಡಿದ್ದಾರೆ. ಮುಂಬೈಯಿಂದ ಕಳೆದ ವಾರ ಗೌಹತಿಗೆ ಹಿಂತಿರುಗಿದ್ದ ರೋಹಿತ್ ರವಿವಾರ ಒಂದು ದಿನದ ಪ್ರವಾಸ ಎಂದು ಹೊರಟಿದ್ರು. ಆದರೆ ಅಂದು ಸಂಜೆ ಅವರು ಗೆಳೆಯರ ಇಲ್ಲವೇ ಕುಟುಂಬದವರ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಹುಡುಕಾಟದಲ್ಲಿ ಸಂಜೆ ಶವವಾಗಿ ದೊರೆತಿದ್ದಾರೆ. ಜಿಮ್ ಮಾಲೀಕ ಅಮರ್ದೀಪ್ ಪ್ರವಾಸಕ್ಕೆ ಕರೆದಿದ್ದ ಒಟ್ಟು 4 ಗೆಳೆಯರ ಜೊತೆಗೆ ರೋಹಿತ್ ಹೋಗಿದ್ರು. ಇದು ಗೆಳೆಯರು ಯೋಜಿಸಿ ಮಾಡಿದ ಕೊಲೆ ಎಂಬುದು ಮನೆಯವರ ಆರೋಪವಾಗಿದೆ. ಗೌಹತಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಸೋಮವಾರ ಶವ ಪರೀಕ್ಷೆ ನಡೆದಿದೆ. ಅದರ ವರದಿ ಇನ್ನಷ್ಟೇ ಬರಬೇಕಾಗಿದೆ. ನಿಮ್ಮ ಮನೆ ಅಥವಾ ಕಟ್ಟಡದ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಆನ್ ಗ್ರಿಡ್ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್. ಇದನ್ನ ನಿಮ್ಮ ಮನೆ ಅಥವಾ ಬಿಲ್ಡಿಂಗ್ ಮೇಲೆ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಅನ್ನ ಪೂರ್ತಿ ಉಳಿತಾಯ ಮಾಡುವ ಅಪೂರ್ವ ಅವಕಾಶ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್ ಅನ್ನು ಅಳವಡಿಸಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 28 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಬಿಸಿ ನೀರು ಮಾಡುವ ಉಪಕರಣಗಳಾದ ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ವಿನ್ಸಮ್ ಹೀಟ್ ಪಂಪ್, ವಿನ್ಸಮ್ ಗ್ಯಾಸ್ ಗೀಸರ್ ಮತ್ತು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಗಳ ಸೇಲ್ಸ್ ಮತ್ತು ಸರ್ವಿಸ್ನೊಂದಿಗೆ ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದೆ. ಮನೆ, ಗೆಸ್ಟ್ ಹೌಸ್, ಹಾಸ್ಟೆಲ್, ಹೋಟೆಲ್, ಲಾಡ್ಜ್, ಹಾಸ್ಪಿಟಲ್ಗಳಿಗೆ ಅಳವಡಿಸಲು ನಮ್ಮ ಸೋಲಾರ್ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಸಂಪರ್ಕಿಸಿರಿ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲಾ, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರೋಡ್, ಮಂಗಳೂರು.